ಸುಮ್ನಿರಣ್ಣ, ಹೆಂಗೇನಾದ್ರೂ ಹೇಳ್ಬಿಟ್ಟು ಹೋದ್ರ? ಇಲ್ಲ ತಂಗಿವಾ, ಕಾರು ಮನೆ ಮುಂದೆನೆ ಇತ್ತು, ಹಾಗಾಗಿ ಅವರು ಮನೇಲೇ ಇದ್ದಾರೆ ಅನ್ಕೊಂಡೆ. ಆಮೇಲೆ ಕಾರ್ ಹತ್ರ ಹೋಗಿ ನೋಡಿದೆ, ಕಾರ್ ಪಂಚರ್ ಆಗಿತ್ತು. ಆಮೇಲೆ ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಕಾರ್ ಕಾಣಿಸ್ತಾ ಇರ್ಲಿಲ್ಲ. ದತ್ತಾ ಬೈ ಅವ್ರ ಲಕ್ಕಿ ಕಾರ್ನ ಬಿಟ್ಟು ಬೇರೆ ಯಾವ ಕಾರು ತಗೊಂಡೋಗಲ್ವಲ್ಲ, ಸೊ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ. ಆ ಕಾರ್ನ ಬಜರಂಗಿ ಬಸ್ಸು ತಗೊಂಡೋಗಿರ್ಬೇಕು ಅನ್ಕೊಂಡೆ. ದೃಷ್ಟಿ ಇವಳು ಯಾಕೆ ಇಷ್ಟೊಂದು ಭಯ ಪಡ್ತಾಳೆ ಅಂತ ನಿಮ್ಗೆ ಅನ್ಸ್ಬೋದು ರೀ. ಆದ್ರೆ ಈ ಭಯ ಪ್ರೀತಿಯ ಇನ್ನೊಂದು ಮುಖ. ನಾನು ಹಸಿರೋವರೆಗೂ ನನ್ನ ಹಣೆ ಮೇಲೆ ಈ ಸಿಂಧೂರ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. ನಾನು ಮುತ್ತೈದೆಯಾಗಿ ಸಾಯ್ಬೇಕು. ಸಾಹೇಬ್ರೆ, ಏನಾದ್ರೂ ಎಚ್ಚರ ಇದ್ದಿದ್ರೆ ಸಾವಿನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಬಾಯ್ ಮೇಲೆ ಹೊಡಿತಿದ್ರಿ ಅಲ್ವಾ? ನಾನು ಹೇಳಿದ್ದು ಈಗಲ್ಲ ರೀ. ನಾನು ನೀವು 100 ವರ್ಷ ಬದುಕಿ ನಮ್ಗೆ ಮಕ್ಕಳು ಮರಿ ಅಂತೆಲ್ಲ ಆಗಿ ಮುದುಕರಾಗ್ತೀವಲ್ಲ, ಆಗ. ಆಗ್ಲೂ ಅಷ್ಟೇ ರೀ, ನಿಮ್ಗಿಂತ ಮುಂಚೆ ನಾನೇ ಸಾಯ್ಬೇಕು. 35 ಸಾವು ಅನ್ನೋ ಒಂದೇ ಕಾರಣಕ್ಕಲ್ಲ, ನನ್ನ ಕಣ್ಮುಂದೆ ನಿಮ್ಗೇನು ಆಗೋದನ್ನ ನೋಡಿ ನನಗೆ ಸಹಿಸೋದಕ್ಕಾಗಲ್ಲ ರೀ. ರೀ, ಯಾವ ಸೀಮೆ ಹೆಂಡ್ತಿನಪ್ಪ ಇವಳು. ಆಚೆ ಹೋಗ್ತೀನಿ ಅಂದ್ರೆ ಸಾಕು ಅಟ್ಕಾಲ್ ಹಾಕ್ತಾಳೆ ಅಂತ ಬೈಕೋಬೇಡಿ. ಯಾಕಂದ್ರೆ ಈ ದೃಷ್ಟಿ ಬೊಟ್ಟಿಗೆ ಹಣೆ ಬಟ್ಟಿಟ್ಟೋರು ನೀವು, ಈ ತಾಳಿ ಬೊಟ್ಟಿಗೆ ಕುಂಕುಮ ಭಾಗ್ಯ ಕೊಟ್ಟವ್ರು ನೀವು. ನಾನು ಎದೆ ಮೇಲೆ ಯಾವಾಗ್ಲೂ ನಗ್ತಾ ಇರ್ಬೇಕು ರೀ ನೀವು. ರೀ, ಎಷ್ಟು ನಿದ್ದೆ ಮಾಡ್ತೀರಾ? ಸಾಕೀಗ ನಿದ್ದೆ ಮಾಡಿದ್ದು, ಎದ್ದೇಳಿ. ರೀ, 7 ಗಂಟೆ ಆಯ್ತು, ಎದ್ದೇಳ್ರಿ. ರೀ, ಅಂದ್ರೆ ನಾನು ಇಷ್ಟೊತ್ತು ದೆಮ್ಮಿನ ಜೊತೆ ಮಾತಾಡ್ತಿದ್ನ ರೀ? ರೀ, ಅಯ್ಯೋ, ಎಲ್ಲಿ ಹೋದ್ರಿ ಇವರು? ರೀ, ಬೆಳಗ್ಗೆನೆ ಹೀಗೆ ಕಣ್ಣ ಮುಚ್ಚಾಲೆ ಆಟ ಬೇಕಾ? ಎಲ್ರಿ ಇದ್ದೀರಾ? ರೀ ರೀ
ಅಲ್ಲ, ದತ್ತಾಬಾಯಿ ಆಚೆ ಹೋಗಿದ್ದಾರೆ ಅನ್ಕೊಂಡ್ರೆ ಕಾರ್ ಇಲ್ಲೇ ಇದೆ. ಕಾರ್ ಹತ್ರ ಹೋದ್ರೆ ಕಾರ್ ಪಂಚರ್ ಆಗಿದೆ. ಸರಿ, ಅವ್ರು ಎದಳೋ ಅಷ್ಟರಲ್ಲಿ ಪಂಚರ್ ಹಾಕ್ಸೋಣ ಅನ್ಕೊಂಡ್ರೆ ಪಕ್ಕದಲ್ಲಿರೋ ಇನ್ನೊಂದು ಕರೆ ಕಾಣಿಸ್ತಿಲ್ವಲ್ಲ. ಹಾಗಾದ್ರೆ ದತ್ತಾಬಾಯಿ ಬೇರೆ ಕಾರಲ್ಲಿ ಹೋದ್ರಾ? ಅಲ್ಲ, ದತ್ತಾಬಾಯಿ ಅವ್ರ ಲಕ್ಕಿ ಕಾರ್ನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ವಲ್ಲ. ಮತ್ತ ಆ ಕಾರ್ ಯಾರು ತಗೊಂಡೋಗಿದ್ದಾರೆ? ಮೋಸ್ಟ್ಲಿ ಬಜರಂಗಿ ಬಸ್ಸು ತಗೊಂಡೋಗಿರ್ಬೇಕು. ಲವ್ ಸೀನಾ, ದತ್ತಾಬಾಯಿ ಕಾರು ಪಂಚರ್ ಆಗಿದೆ. ಅವ್ರು ಎದಳಕ್ ಮುಂಚೆ ಬೇಗ ಓಡ್ ಬಂದು ಪಂಚರ್ ಹಾಕೋ. ಹಾ, ಬೇಗ ಬಾ. ರೀ 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 ಎಲ್ಲಿದ್ದೀರಾ ರೀ? ಅಯ್ಯೋ, ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಎಲ್ಲಿ ಹೋದ್ರಿವ್ರು? ರೀ 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 ಎಲ್ಲಿ ಹೋದ್ರಿ ಇವ್ರು? ಅಂದ್ರೆ ಇವ್ರ ಮನೇಲಿಲ್ವಾ? ಆಚೆ ಹೋಗಿದಾರಾ? ಒಂದು ಗೊತ್ತಾಗ್ತಿಲ್ಲ. ರೀ ರೀ ಸಾವ್ಕಾರೆ, ಸಾವ್ಕಾರೆ, ಎಲ್ರು ಎಲ್ಲಿದ್ದೀರಾ? ಯಾಕೆ ಹಿಂಗ್ ಮಾಡಿದ್ರು? ನನ್ ಕೊಟ್ಟ ಮಾತನ್ನ ಯಾವತ್ತೂ ಮುರ್ತಿರ್ಲಿಲ್ಲ. ಇವಾಗ ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಬಜ್ರಂಗೇನ, ಕಿಶೋರಣ್ಣ, ಬಜ್ರಂಗೇನ, ಸುಮ್ನಿರಣ್ಣ. ಬೆಳಿಗ್ಗೆನೆ ಗಂಡನ್ ಹುಡ್ಕೊಂಡು ಕೂಗಾಡ್ತಾ ಇರೋ ಹಾಗಿದೆ. ಕೂಗು ಕೂಗು. ಈ ಕೂಗನ್ ಕೇಳಿಸ್ಕೊಳ್ಳೋದಿಕ್ಕೆ ಅಲ್ವಾ ನನ್ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಕಾದಿದ್ದು. ಈ ಮನೇಲಿ ನನ್ ಕೂಗನ್ನ ಯಾರು ಕೇಳಿಸ್ಕೊಳ್ಳಿಲ್ಲ. ಈಗ ನಿನ್ ಕೂಗು ಯಾರಿಗ್ ಕೇಳಿಸ್ಬೇಕೋ ಅವ್ರಿಗೆ ಕೇಳ್ಸಲ್ಲ. ಯಾಕಂದ್ರೆ ಯಜಮಾನ್ತಿ ನಾನು ಇಲ್ಲಿದ್ದೀನಿ ಅಂತ ಹೇಳೋ ಉಸಿರನ್ನೇ ಈ ಶರಾವತಿ. ದೃಷ್ಟಿ, ಏನಾಯ್ತು? ದೃಷ್ಟಿ, ಬೆಳಗ್ಗೆ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನ್ ಬೆಳಗ್ಗೆನೆ ಇವ್ರ ಚಿರಾಟ? ಅದೇನ್ ಹೊಸ ಡ್ರಾಮಾ ಮಾಡ್ತಿದ್ದಾಳೋ ನೋಡೋಣ ಬಾ. ಕಿಶೋರಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ. ದೃಷ್ಟಿ, ಭಯನಾ? ಯಾಕೆ? ಅದು ಎಕ್ಸ್ಕ್ಯೂಸ್ ಮೀ, ನೀನ್ ಈ ರೀತಿ ಬ್ಯಾ 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 ಅಂದ್ರೆ ನಮ್ಗೆಲ್ಲ ಏನ್ ಅರ್ಥ ಆಗ್ಬೇಕು? ಇವ್ರದ್ದು ಯಾವಾಗ್ಲೂ ಇದೇ ಶೋ ಆಫ್ ಆಯ್ತು. ಸ್ವಲ್ಪನೂ ಮ್ಯಾನೇಜೇ ಇಲ್ಲ ಇವಳಿಗೆ. ಎಲ್ರು ಸ್ವಲ್ಪ ಸುಮ್ನಿರ್ತೀರಾ? ದೃಷ್ಟಿ ಮೊದಲೇ ಗಾಬರಿಲಿದ್ದಾಳೆ. ಸುಮ್ನೆ ಎಲ್ರನ್ನು ಕರೆಯೋದಕ್ಕೆ ಅವಳಿಗೆ ತಲೆ ಕಟ್ಟಿದ್ಯಾ? ದೃಷ್ಟಿ, ಏನಾಯ್ತು? ಏನಾದ್ರೂ ನೋಡಿ ಹೆದರ್ಕೊಂಡ್ಯಾ? ಅಣ್ಣ, ಅದು
ಒಟ್ನಲ್ಲಿ ನಾನು ನಿನಗೆ ದತ್ತುಗೆ ಇಬ್ರಿಗೂ ಇವತ್ತು ಹಬ್ಬದ ಊಟ ಬಡಿಸ್ತೀನಿ. ಒಬ್ರಿಗೆ ಸಾವಿನ ಊಟ, ಇನ್ನೊಬ್ರಿಗೆ ನೋವಿನ ಊಟ. ಇಬ್ರು ಅದನ್ನ ಹೇಗ್ ತಿಂದು ಜೀರ್ಣಿಸ್ಕೋತಿರೋ ಗೊತ್ತಿಲ್ಲ. ಇವಾಗ ಇನ್ನು ಕೆಳಗಡೆ ಹೋಗಿ ಆ ದೃಷ್ಟಿಗೆ ಕಣ್ಣೀರು ಒರೆಸೋ ನಾಟಕ ಆಡಿ ಅವಳ ಗಾಯಕ್ಕೆ ಉಪ್ಪು ಸುರಿಯೋ ಕಾರ್ಯಕ್ರಮ ಬಾಕಿ ಇದೆ. ಅಯ್ಯೋ, ದೃಷ್ಟಿಗೆ ಏನಾಯ್ತು? ಯಾಕೆ ಕೂಕೋತಿದ್ದಾಳೆ? ದೃಷ್ಟಿ, ಅದು ಅದು ಅಣ್ಣ, ದತ್ತು ಕಾಣ್ತಿಲ್ಲ ಅನ್ನೋ ಶಾಕ್ಗೆ ಅವಳಿಗೆ ಮಾತೆ ಹೊರಳ್ತಿಲ್ಲ. ದತ್ತು ಕಾಣ್ತಿಲ್ಲ ಅನ್ನೋದಕ್ಕೆ ದೃಷ್ಟಿ ಆಗ್ಲೇ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದಾಳೆ. ಇಷ್ಟು ಬೇಗ ಇಷ್ಟೊಂದು ಭಯ ಪಟ್ರೆ ಹೇಗೆ ದೃಷ್ಟಿ? ಇನ್ನು ಎಷ್ಟೆಲ್ಲ ಶಾಕ್ ಆದ್ದೆ ನಿನ್ಗೆ. ಅದೆಲ್ಲ ಗೊತ್ತಾಗ್ಬಿಟ್ರೆ ಬಹುಶಃ ನಿಂಗೆ ಹಾರ್ಟ್ ಅಟ್ಯಾಕೇ ಆಗ್ಬೋದೇನೋ. ದೃಷ್ಟಿ, ದೃಷ್ಟಿ ಏನಾಯ್ತು? ದೃಷ್ಟಿ ಏನಾಯ್ತು? ಬಸವಂಗಿಣ, ನಮ್ಮ ಯಜಮಾನ್ರಲ್ಲಿ ಗೊತ್ತಿಲ್ಲ. ಯಾಕೆ ಮನೇಲಿಲ್ವಾ? ಬಸವಂಗಿಣ, ನಮ್ಮ ಯಜಮಾನ್ರಿಗೆ ಎಲ್ಲೂ ಕಾಣ್ತಿಲ್ಲ. ಸುಮ್ನಿರಣ್ಣ, ಹೆಂಗೇನಾದ್ರೂ ಹೇಳ್ಬಿಟ್ಟು ಹೋದ್ರ? ಇಲ್ಲ ತಂಗಿವಾ, ಕಾರು ಮನೆ ಮುಂದೆನೆ ಇತ್ತು, ಹಾಗಾಗಿ ಅವರು ಮನೇಲೇ ಇದ್ದಾರೆ ಅನ್ಕೊಂಡೆ. ಆಮೇಲೆ ಕಾರ್ ಹತ್ರ ಹೋಗಿ ನೋಡಿದೆ, ಕಾರ್ ಪಂಚರ್ ಆಗಿತ್ತು. ಆಮೇಲೆ ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಕಾರ್ ಕಾಣಿಸ್ತಾ ಇರ್ಲಿಲ್ಲ. ದತ್ತಾಬಾಯಿ ಅವ್ರ ಲಕ್ಕಿ ಕಾರ್ನ ಬಿಟ್ಟು ಬೇರೆ ಯಾವ ಕಾರು ತಗೊಂಡೋಗಲ್ವಲ್ಲ, ಸೊ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ. ಆ ಕಾರ್ನ ಬಜರಂಗಿ ಬಸ್ಸು ತಗೊಂಡೋಗಿರ್ಬೇಕು ಅನ್ಕೊಂಡೆ. ನೋಡಿದ್ರೆ ಬಜರಂಗಿ ಬಸ್ಸು ಇಲ್ಲೇ ಇದ್ದಾರೆ. ಅಯ್ಯೋ ದೇವ್ರೆ, ಏನಾಯ್ತು ದೃಷ್ಟಿ? ಸುಮ್ನೆ ಯಾಕಣ್ಣ ಟೆನ್ಷನ್ ಮಾಡ್ಕೊಳ್ಳಿ. ನನ್ ಗಂಡ ಎಲ್ಲೂ ಕಾಣಿಸ್ತಿಲ್ಲ. ತುಂಬಾ ಭಯ ಆಗ್ತಿದೆ. ಇದ್ರಲ್ಲಿ ಭಯ ಪಡೋದ್ ಏನಿದೆ? ಬ್ರೋ ಏನ್ ಚಿಕ್ಕ ಹುಡುಗನ? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡು. ಇದೆಲ್ಲ ಅರ್ಥ ಆಗಲ್ಲ ನೇತ್ರಮ್ಮವ್ರೆ. ಇತ್ತೀಚೆಗೆ ಮನೇಲಿ ಏನೇನೋ ನಡೀತಿದೆ. ಇವರು ನಿನ್ನೆ ರಾತ್ರಿ ತಾನೆ ರೌಡಿಸಂ ಬಿಡ್ತೀನಿ ಅಂತ ನನಗೆ ಭಾಷೆ ಕೊಟ್ಟಿದ್ರು. ಒಂದು ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಈ ರಾವಿಸಮ್ಗೆ ಪರ್ಮನೆಂಟ್ ಆಗಿ ಎಲ್ಲೂ ನೀರು ಬಿಟ್ಬಿಡ್ತೀನಿ. ಇವರು ನಂಗೊಂದು ಫೈನಲ್ ಡೀಲ್ ಇದೆ, ಅದನ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ರು. ನಾನಿದೆಲ್ಲ ಬೇಡವೇ ಬೇಡ ಅಂತ ಹಠ ಮಾಡಿದೆ. ಎಲ್ಲಾದ್ರೂ ಹೋಗ್ಬಿಡ್ತಾರೆ ಅಂತ ಆದ್ರೆ ಎಲ್ಲ ಅವ್ರ ಕೈಗೆ ಇಟ್ಕೊಂಡೇ ಮಲ್ಗಿದ್ದೆ. ಈಗ ನೋಡಿದ್ರೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ.